ಹಲೋ ಮಕ್ಕಳೇ ಮತ್ತು ಪೋಷಕರೇ, ವೆಲ್ಕಮ್ ಟು ಶ್ವೇತಾಸ್ ಮಾರಲ್ ಕ್ಲಾಸ್ ರೂಮ್. ಇವತ್ತು ನಾನು ದ ಬಾಯ್ ಹೂ ಲೈಡ್ ಅಗೇನ್ ಆ್ಯಂಡ್ ಅಗೇನ್ ಅನ್ನೋ ಇಂಗ್ಲೀಷ್ ಮಾರಲ್ ಸ್ಟೋರಿನ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಮತ್ತೆ ಮತ್ತೆ ಸುಳ್ಳು ಹೇಳಿದ ಹುಡುಗ. ಒಂದು ಕಾಲದಲ್ಲಿ ಕಾಡಿನ ಹತ್ತಿರ ಕುರಿಗಳನ್ನು ಕಾಯುತ್ತಿದ್ದ ರಾಜು ಎಂಬ ಹುಡುಗನಿದ್ದ. ಪ್ರತಿದಿನ ಅವನು ಬೇಸರವಾಗಿ ಅನುಭವಿಸುತ್ತಿದ್ದ ಮತ್ತು ಸ್ವಲ್ಪ ಮೋಜು ಮಾಡಬೇಕೆಂದು ಯೋಚಿಸುತ್ತಿದ್ದ. ಒಂದು ದಿನ ಅವನು ಜೋರಾಗಿ ಕೂಗಿದನು, ತೋಳ ತೋಳ, ಸಹಾಯ ಮಾಡಿ, ತೋಳ ನನ್ನ ಕುರಿಗಳನ್ನು ದಾಳಿ ಮಾಡುತ್ತಿದೆ. ಗ್ರಾಮದ ಜನರು ಅವನಿಗೆ ಸಹಾಯ ಮಾಡಲು ತಕ್ಷಣ ಓಡಿ ಬಂದರು. ಆದರೆ ಅವರು ಬಂದಾಗ ಅಲ್ಲಿ ಯಾವುದೇ ತೋಳ ಇರಲಿಲ್ಲ. ರಾಜು ನಗತೊಡಗಿದನು. ಅದು ಕೇವಲ ಹಾಸ್ಯ ಎಂದು ಅವನು ಹೇಳಿದನು. ಗ್ರಾಮದ ಜನರು ಕೋಪಗೊಂಡು ಹಿಂತಿರುಗಿದರು. ಮುಂದಿನ ದಿನ ಅವನು ಮತ್ತೆ ಅದೇ ಕೆಲಸ ಮಾಡಿದನು. ತೋಳ ತೋಳ, ಸಹಾಯ. ಮತ್ತೆ ಗ್ರಾಮಸ್ಥರು ಓಡಿ ಬಂದರು. ಮತ್ತೆ ಅದು ಸುಳ್ಳಾಗಿತ್ತು. ಈ ಬಾರಿ ಅವರು ಅವನಿಗೆ ಎಚ್ಚರಿಸಿದರು, ಮತ್ತೆ ಸುಳ್ಳು ಹೇಳಬೇಡ. ಆದರೆ ರಾಜು ಅವರ ಮಾತನ್ನು ಕೇಳಲಿಲ್ಲ. ಒಂದು ಸಂಜೆ ನಿಜವಾಗಿಯೂ ಒಂದು ತೋಳ ಕಾಡಿನಿಂದ ಹೊರಬಂದಿತು. ರಾಜು ಭಯಪಟ್ಟು ಕೂಗಿದನು, ತೋಳ, ದಯವಿಟ್ಟು ಸಹಾಯ ಮಾಡಿ, ಈ ಬಾರಿ ನಿಜ ಎಂದನು. ಆದರೆ ಗ್ರಾಮಸ್ಥರು ಯೋಚಿಸಿದರು, ಇವನು ಮತ್ತೆ ಸುಳ್ಳು ಹೇಳುತ್ತಿದ್ದಾನೆ. ಯಾರೂ ಸಹಾಯಕ್ಕೆ ಬರಲಿಲ್ಲ. ತೋಳ ಕುರಿಗಳನ್ನು ದಾಳಿ ಮಾಡಿತು. ರಾಜು ತನ್ನ ಎಲ್ಲವನ್ನೂ ಕಳೆದುಕೊಂಡನು. ಸೊ ಮಕ್ಕಳೇ, ಇದರಿಂದ ನಿಮಗೇನು ಅರ್ಥ ಆಯಿತು? ಈ ಕಥೆಯ ನೀತಿ ಪಾಠ ಏನು ಗೊತ್ತಾ? ನೀವು ಮತ್ತೆ ಮತ್ತೆ ಸುಳ್ಳು ಹೇಳಿದರೆ ನೀವು ಸತ್ಯ ಹೇಳಿದಾಗಲೂ ಜನರು ನಿಮ್ಮನ್ನು ನಂಬುವುದಿಲ್ಲ. ಅದಕ್ಕಾಗಿಯೇ ಯಾವಾಗಲೂ ನಾವು ನಿಜಾನೇ ಮಾತಾಡಬೇಕು, ಸುಳ್ಳು ಮಾತನಾಡಬಾರದು. ಅರ್ಥ ಆಯ್ತಾ ಮಕ್ಕಳೇ? ಪೋಷಕರೇ, ನಿಮಗೂ ಕೂಡ ಈ ಪಾಠ ನಿಮಗೂ ಕೂಡ ಅರ್ಥ ಆಗಿರಬಹುದು. ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ. ಯಾವುದೇ ಕಾರಣಕ್ಕೂ ನಾವು ಪದೇ ಪದೇ ಸುಳ್ಳನ್ನು ಹೇಳಬಾರದು. ಪದೇ ಪದೇ ಅಲ್ಲ, ಸುಳ್ಳೇ ಹೇಳಬಾರದು. ಅದನ್ನು ಮಕ್ಕಳಿಗೆ ಹೇಳಿಕೊಡಿ. ಈ ಒಂದು ಮಾರಲ್ ಸ್ಟೋರಿಯ ಮುಖಾಂತರ ನಿಮ್ಮ ಮಕ್ಕಳಿಗೆ ಟೀಚ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಸ್ಟೋರಿನ 4 ಭಾಷೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ತೆಲುಗಿನಲ್ಲಿ. ಇದೇ ಮಾರಲ್ ಸ್ಟೋರಿನ 4 ಲ್ಯಾಂಗ್ವೇಜಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಮಕ್ಕಳೇ, ಓಕೆ ಪೋಷಕರೇ, ನೆಕ್ಸ್ಟ್ ಚಾನಲ್ನಲ್ಲಿ ನಾನು ನಿಮಗೆ ಇದರ ಕೆಲವು ಪದಗಳ ಮೀನಿಂಗ್ಸು ಮತ್ತು ಓನ್ ಸೆಂಟೆನ್ಸು ಮತ್ತು ವರ್ಕ್ಶೀಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.